ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ಮೊದಲಿಗೆ ಈ ಒಂದು ವಿಚಾರ ಏನಿದೆ, ತುಂಬ ಜನ ಡೆಲಿವರಿ ಆದಮೇಲೆ ಈ ಒಂದು ಹೇರ್ ಲಾಸ್ ಅನ್ನುವಂಥದ್ದನ್ನು ತುಂಬ ದೊಡ್ಡ ಸೀರಿಯಸ್ ಕನ್ಸರ್ನ್ ಆಗಿ ತಗೊಳ್ತಾರೆ. ಸೇಮ್ ವೇ ನಾನು ಕೂಡ ಇದ್ದೆ. ಸೊ ಇವತ್ತು ನಾನಿಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಅಂದರೆ, ಅದ್ರ ಹಿಂದೆ ನಾನು ಕೂಡ ತುಂಬ ಭಯಪಟ್ಟಿದ್ದೆ. ಸೊ ನನಗೇನನ್ಸಿತ್ತು, ಬಾಂಡ್ಲಿ ಆಗೋಗ್ಬಿಡ್ತೀನಿ ನಾನಿನ್ನು, ಮುಗೀತು ಅನ್ನೋ ಥರ ಆಗೋಗಿದ್ದೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಹೇರ್ ಲಾಸ್ ನನಗೆ ಕೂಡ ಆಗಿತ್ತು. ಸೊ ಈ ಒಂದು ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಒನ್ ಆಫ್ ದ ವ್ಯೂವರ್ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ, ಹೇರ್ ಲಾಸ್ ಆಗ್ತಾ ಇದೆಯಾ ನಿಮಗೆ, ಹೇರ್ ಲಾಸ್ ಆದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರಿ. ಸೊ ಅದಕ್ಕೆ ನಾನು ಒಂದು ಡೀಟೇಲ್ಡ್ ನನ್ನ ಜರ್ನಿ, ನಾನು ಏನು ಅಂದ್ಕೊಂಡೆ, ಏನು ಆಯಿತು ಅನ್ನೋವಂಥದ್ದನ್ನು ಪ್ರತಿಯೊಂದು ನಿಮಗೆ ತಿಳಿಸೋಣ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇನಿಷಿಯಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಬಟ್ ನನಗೆ ಆ ಥರ ಪ್ರೆಗ್ನೆನ್ಸಿನಲ್ಲಿ ತುಂಬ ಚೆನ್ನಾಗಿ ಉದ್ದ ಬೆಳೀತು ಅಂತ ಏನಿರಲಿಲ್ಲ. ಆ್ಯಸ್ ಯೂಶ್ವಲ್ ನನ್ನ ಹೇರ್ ಟೆಕ್ಸ್ಚರ್ ಹೇಗಿತ್ತೋ ಅದೇ ರೀತಿ ಇತ್ತು. ಸೊ ತುಂಬ ಆ್ಯಡ್ ಆನ್ ಆಗಿ ತುಂಬ ಚೆನ್ನಾಗಿ ಗ್ರೋತ್ ಆಯಿತು ಅಂತ ಎಲ್ಲ ಏನೂ ಇರಲಿಲ್ಲ. ಸೊ ಡೆಲಿವರಿ ಆದಮೇಲೂ ಕೂಡ ನಾನು ಯಾವುದೇ ರೀತಿ ಹೇರ್ ಲಾಸ್ ಆಗಲಿ ಆ ಥರದ್ದು ಏನೂ ಕಾಣಿಸ್ಕೊಳ್ಳಿಲ್ಲ ಟಿಲ್ 4th ಮಂತ್. 4ನೇ ತಿಂಗಳ ತನಕ ಕೂಡ ನನಗೆ ಯಾವುದೇ ರೀತಿ ಹೇರ್ ಲಾಸ್ ಇರಲಿಲ್ಲ, ಅಥವಾ ಉದುರೋದಾಗಲಿ, ಸಣ್ಣ ಆಗ್ತದೆ ಅನ್ನೋದಾಗಲಿ, ಆ ಥರದ್ದು ಯಾವ ಪ್ರಾಬ್ಲಮ್ಸು ಇರಲಿಲ್ಲ 4ನೇ ತಿಂಗಳವರೆಗೂ. 4ನೇ ತಿಂಗಳು ಮುಗಿದು ನಾನು ಯಾವಾಗ ಮತ್ತೆ ನನ್ನ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದೆ, 4.5 ತಿಂಗಳಿಗೆ ಡ್ರಾಸ್ಟಿಕ್ ಆಗಿ ಆಲ್ ಆಫ್ ಎ ಸಡನ್ ಒನ್ ಸಡನ್ ಡೇ ತುಂಬ ಹೇರ್ ಲಾಸ್ ಕಾಣಿಸ್ಕೊಳ್ತು. ತುಂಬ ಅಂತ ಹೇಳಿದ್ರೆ ಪಿಲ್ಲೋ ಮೇಲಿತ್ತು, ಎಲ್ಲಿ ಓಡಾಡ್ತಾ ಇದ್ದೀನೋ ಅಲ್ಲೆಲ್ಲ ಸುಮ್ಮನೆ ಹಾಗಾಗಿ ಉದುರೋ ಅಂಥದ್ದು. ಬಾತ್ರೂಮಲ್ಲಂತೂ ಇಷ್ಟು ಕೂದಲು ಸಿಕ್ಕಿದೆ, ನೀವು ನಂಬಲ್ಲ. ಸೊ ಹಿಂಗೆ ಬಾಚಿದ ತಕ್ಷಣ ಒಂದು ಇಷ್ಟಿಷ್ಟು ಕೂದಲು ಹಾಗೆ ಕೈಗೆ ಸಿಗ್ತಾಯಿತ್ತು. ಆ್ಯಂಡ್ ನಾನು ಅಂದ್ಕೊಂಡೆ, ಓಕೆ, ದಿಸ್ ಇಸ್ ಸಮಥಿಂಗ್ ನಾಟ್ ನಾರ್ಮಲ್ ಅಂತ ಅನ್ನಿಸ್ತು ನನಗೆ. ಬಟ್ ಇರಬಹುದು, ಹಾರ್ಮೋನಲ್ ಚೇಂಜಸ್ ಮತ್ತು ಡೆಲಿವರಿ ಆದಮೇಲೆ ನಮಗೆ ಇರುವಂಥ ಎನರ್ಜಿ ಲೆವೆಲ್ಸ್ ಎಲ್ಲ ಡ್ರಾಪ್ ಆಗುತ್ತೆ, ಮತ್ತು ಇರುವಂಥ ಹಾರ್ಮೋನ್ಸ್ಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಹೇರ್ ಫಾಲ್ ಇರ್ಬೋದು ಅಂತ ಅನ್ನಿಸ್ತು. ಬಟ್ ಎಲ್ಲಿವರೆಗೂ ಆ ಒಂದು ಫೇಸಲ್ಲಿ ಬಾಡಿ ಹ್ಯಾಸ್ ಟು ಗೆಟ್ ಬ್ಯಾಕ್ ಸಮ್ ರೀಜನ್ವೇಟ್ ಆಗಬೇಕಲ್ಲ. ಸೊ ಈ ಹೇರ್ ಲಾಸ್ ಅನ್ನೋದು ಆಗ್ತಾನೆ ಇದೆ. ಪ್ರತಿ ದಿವಸ ಇಷ್ಟು ಕೂದಲು ಹೋದರೆ ಯಾವಾಗ ರಿಕವರಿ ಆಗೋದು ಅನ್ನೋ ಥರ ಅನಿಸ್ಬಿಟ್ಟಿತ್ತು ನನಗೆ. ಐ ವಾಸ್ ವೆರಿ ಮಚ್ ವರೀಡ್, ಹೇಳಬೇಕು ಅಂತ ಅಂದರೆ. ಆಲ್ಮೋಸ್ಟ್ ತುಂಬ ಎವಿಡೆಂಟಾಗಿ ಕಾಣಿಸ್ತಾ ಇತ್ತು. ನಾನು ವರ್ಕಿಗೆ ಬೇರೆ ಹೋಗ್ತಾ ಇದ್ದಿದ್ದರಿಂದ ತುಂಬ ಜನ ಕೇಳ್ತಾಯಿತ್ತು, ಇದು ಯಾಕಿದು ಇಷ್ಟೊಂದು ಕೂದಲು ಈ ಥರ ಉದ್ರಿದೆ ಅಲ್ಲ, ಮತ್ತು ಯಾಕೆ ಇಷ್ಟೊಂದು ಬಾಂಡ್ಲಿ ಥರ ಕಾಣಿಸ್ತಾ ಇದೆ ಕೂದಲು ಅಂತ ಹೇಳಿದ್ರು. ಆ್ಯಂಡ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಈಸಿ ಅಲ್ಲವೇ ಅಲ್ಲ. ಬಿಕಾಸ್ ಕೂದಲು ಅನ್ನೋವಂಥದ್ದು ಇಟ್ ಈಸ್ ಅವರ್ ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದಟ್ ಈಸ್ ಲೈಕ್ ಅ ಬ್ಯೂಟಿ ಫಾರ್ ಎನಿಬಡಿ ಅಲ್ವಾ. ಸೊ ಆ ಥರದ್ರಲ್ಲಿ ಇಷ್ಟೊಂದು ಹೇರ್ ಲಾಸ್ ಆಗುತ್ತಾ, ನಿಜವಾಗ್ಲೂ ಪೋಸ್ಟ್ ಬಾಟಮಲ್ಲಿ ಒಂಥರ ಬಾಂಡ್ಲಿ ಆಗೋಷ್ಟು ಕೂದಲು ಹೋಗುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇದನ್ನು ನಾನು ನನ್ನ ಫಸ್ಟ್ ಬೇಬಿ ಡೆಲಿವರಿ ಆದಾಗಂತೂ ಖಂಡಿತವಾಗ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಅವಾಗ ಹೇರ್ ಲಾಸ್ ಅನ್ನೋದಿತ್ತು, ಬಟ್ ಇಷ್ಟರ ಮಟ್ಟಿಗೆ ನಾನು ಬಾಂಡ್ಲಿ ಆಗೋಗ್ತೀನಿ ಅನ್ನೋ ಅಷ್ಟರ ಮಟ್ಟಿಗೆ ಹೇರ್ ಲಾಸ್ ಎಲ್ಲ. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ಇಸ್ ದ ಟ್ರುತ್. ಸೊ ನಾನು ಯಾವುದನ್ನು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ, ಬಟ್ ಆ್ಯಕ್ಚುಲಾಗಿ ಅಷ್ಟು ಹೇರ್ ಲಾಸ್ ಆಗುತ್ತೆ. ಇನ್ನು ನಾನು ಕನ್ಸಿಡರ್ ಮಾಡೋದಾದರೆ ನನ್ನ ಹೇರ್ ಟೈಪ್ ಬಂದುಬಿಟ್ಟು ಇಟ್ ಈಸ್ ನ್ಯೂಟ್ರಲ್ ಟು ಗುಡ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಷ್ಟು ಚೆನ್ನಾಗಿರೋ ಹೇರ್ ಈ ಥರ ಲಾಸ್ ಆಗ್ತಾಯಿದೆ ಅಂದರೆ, ಸೊ ಕೆಲವ್ರಿಗೆ ಸ್ವಲ್ಪ ಕಮ್ಮಿ ಗ್ರೋತೇ ಇರುತ್ತೆ. ಸೊ ಆ ಥರದವ್ರಿಗೆ ಇಷ್ಟು ಹೇರ್ ಲಾಸ್ ಆದರೆ ಇಟ್ ಈಸ್ ಅನ್ಇಮ್ಯಾಜಿನಬಲ್. ಆ ಫೇಸ್ ಅನ್ನೋವಂಥದ್ದು ಪೋಸ್ಟ್ ಪಾರ್ಟಮ್ ಅಥವಾ ಡೆಲಿವರಿ ಆದಮೇಲೆ ಇರುವಂಥ ಸ್ಟೇಜೇ ತುಂಬ ಡಿಫಿಕಲ್ಟ್ ಸ್ಟೇಜ್ ಅಂತ ಹೇಳ್ಬೋದು. ಈ ಕಡೆ ತಾಯಿ ಆಗೋದ್ರಲ್ಲಿ ಬ್ಯುಸಿ ಆಗಿರ್ತೀವಿ, ಈ ಕಡೆ ಒಂದು ವೈಫ್ ಆಗೋದ್ರಲ್ಲಿ ಬ್ಯುಸಿ ಇರ್ತೀವಿ, ಈ ಕಡೆ ಒಂದು ಮನೆ ನೋಡ್ಕೊಳ್ಬೇಕು. ಸೊ ಪ್ರತಿಯೊಂದ್ರ ಜೊತೆಗೂ ಫಸ್ಟ್ ಆಫ್ ಆಲ್ ನಮ್ಮ ಬಾಡಿ ಔಟ್ ಆಫ್ ಶೇಪ್ ಆಗಿರುತ್ತೆ. ಅದ್ರದ್ದು ಒಂದಷ್ಟು ಅಂದ್ಕೊಳ್ತಾ ಇರ್ತೀವಿ. ಆ್ಯಂಡ್ ತುಂಬ ಜನ ಅಂದ್ಕೊಳ್ಬೋದು ಡೆಲಿವರಿ ಆಗಿದ ತಕ್ಷಣ ಹೊಟ್ಟೆ ತಂತಾನೆ ವಾಪಸ್ ಹೋಗ್ಬಿಡುತ್ತೆ ಅಂತೆಲ್ಲ. ನನಗಂತೂ ಯಾರಿಗೆ ಆ ಥರ ಆಗಿದೆಯೋ ಅನ್ನೋ ಗೊತ್ತಿಲ್ಲ. ನನಗಂತೂ ಡೆಲಿವರಿ ಆಗಿ 3 months 4 months ತನಕನೂ ನಾನು ಆಲ್ಮೋಸ್ಟ್ ಒಂದು 3-4 months ಪ್ರೆಗ್ನೆಂಟ್ ಏನೋ ಅನ್ನೋ ಥರನೇ ಇತ್ತು ಹೊಟ್ಟೆ. ಆ್ಯಂಡ್ ಈಗಲೂ ಕೂಡ ಅದೇ ರೀತಿ ಆ ಫ್ಯಾಟ್ ಏನಿದೆ ಆಫ್ಟರ್ ಡೆಲಿವರಿ, ಇಟ್ ಈಸ್ ನಾಟ್ ಅಟ್ ಆಲ್
ಈಸಿ ಟು ಬರ್ನ್ ದ್ಯಾಟ್ ಫ್ಯಾಟ್ ಅಥವಾ ಫ್ಯಾಟ್ನ ಕರಗಿಸೋದು ಅಷ್ಟು ಈಸಿ ಅಂತ ಟಾಸ್ಕ್ ಅಲ್ಲವೇ ಅಲ್ಲ. ಸೊ ಹಾಗಾಗಿ ಅದ್ರ ಜೊತೆಗೆ ಈ ಹೇರ್ ಲಾಸ್ ಅನ್ನುವಂಥದ್ದು ಇದೆಯಲ್ಲ, ಇಟ್ ಬ್ರಿಂಗ್ಸ್ ಯೋರ್ ಕಾನ್ಫಿಡೆನ್ಸ್ ಡೌನ್ ಲೈಕ್ ಎನಿಥಿಂಗ್ ಅಂತ ಹೇಳ್ಬೋದು. ಸೊ ಎಸ್, ಇಟ್ ಈಸ್ ನ್ಯಾಚುರಲ್, ಇಟ್ ಈಸ್ ಹೆಲ್ದಿ, ಯುವರ್ ಬಾಡಿ ಈಸ್ ಹೀಲಿಂಗ್ ಎಲ್ಲನೂ ಅರ್ಥ ಆಗುತ್ತೆ. ಬಟ್ ಆ ಒಂದು ಫೇಸ್ನ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಬಹಳ ಕಷ್ಟ. ತುಂಬ ಜನ ಅದನ್ನು ಹೇಳ್ಕೊಳಕ್ಕಾಗಲ್ಲ. ಯು ಸ್ಟಾರ್ಟ್ ಲುಕಿಂಗ್ ಆಗ್ಲಿ ಆಲ್ ಆಫ್ ಎ ಸಡನ್ ಮಿರರ್ನ ನೋಡಿದಾಗ ಏನದು ನಾನು ಹಿಂಗಿದ್ದವಳು ಹಿಂಗಾಗ್ಬಿಟ್ಟ ಅಂತ ಅನಿಸೋ ಸ್ಟೇಜ್ ಕೂಡ ಬರುತ್ತೆ. So one thing I would like to say, this is not going to be long run, but ಅಷ್ಟು ರೀಗೇನ್ ಆಗಲ್ಲ. ಅಂದರೆ ನಮ್ಮ ಪ್ರೆಗ್ನೆನ್ಸಿನಲ್ಲಿ ಹೇಗೆ ಹೆಲ್ದಿಯಾಗಿ ಬರುತ್ತೋ ಹಾರ್ಮೋನ್ಸ್, ಅಷ್ಟು ಹೆಲ್ದಿಯಾಗಿ ಬರೋಕ್ಕೆ ಚಾನ್ಸ್ ಇಲ್ಲ. ಸೊ ಅಂಟಿಲ್ ಅನ್ಲೆಸ್ ಒಂದು ಹೆಲ್ದಿ ಡಯಟ್, ಒಂದು ಫುಡ್ ರೊಟೀನ್, ಮತ್ತು ಅದಕ್ಕೆ ಆದಂಥ ಸ್ಪೆಷಲ್ ಕೇರ್ ತೊಗೊಳ್ಬೇಕಾಗತ್ತೆ. ಲೈಕ್ ಹೇರ್ ಮಾಸ್ಕ್ ಇರ್ಬೋದು, ಒಳ್ಳೆ ಊಟ ತಿನ್ನೋದಾಗಿರ್ಬೋದು, ಫ್ಲೇಕ್ ಸೀಡ್ಸ್ನ ಯೂಸ್ ಮಾಡೋವಂಥದ್ದಾಗಿರ್ಬೋದು, ಪಂಪ್ಕಿನ್ ಸೀಡ್ಸ್ನ ಯೂಸ್ ಮಾಡೋವಂಥದ್ದಾಗಿರ್ಬೋದು. ಸೊ ಇದನ್ನೆಲ್ಲ ಒಂದಷ್ಟು ದಿವಸ ಕನ್ಸಿಸ್ಟೆನ್ಸ್ ಆಗಿ ನಮ್ಮ ಫುಡ್ ರೊಟೀನ್, ನಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಮತ್ತೆ ನಮಗೆ ವಿ ಕ್ಯಾನ್ ಗೆಟ್ ಬ್ಯಾಕ್ ದಟ್ ಹೆಲ್ದಿ ನ್ಯಾಚುರಲ್ ಲುಕಿಂಗ್ ಹೇರ್ ಅಂತ ಹೇಳ್ತೀನಿ. ಇಲ್ಲ ಅಂತಂದರೆ ಪೋಸ್ಟ್ ಬಾಟಮ್ ಹೇರ್ ಲಾಸ್ ಇಸ್ ಗೋಯಿಂಗ್ ಟು ಲಾಂಗ್ ಲಾಸ್ಟ್ ಅಂತ ಅನಿಸುತ್ತೆ. ಅಂದರೆ ನಾವು ಅದನ್ನು ಟೇಕ್ ಕೇರ್ ಮಾಡಲಿಲ್ಲ, ಒಂದು ಕನ್ಸರ್ನ ನಾವು ಅದನ್ನು ಪ್ರಾಬ್ಲಮ್ ಆಗಿ ಸೊಲ್ಯೂಷನ್ ಹುಡುಕ್ಲಿಕ್ಕೆ ನಾವು ಟ್ರೈ ಮಾಡಲೇ ಇಲ್ಲ ಅಂತಂದರೆ ಇಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಕಾಸ್ ಅ ಲಾಂಗ್ ಟರ್ಮ್ ಎಫೆಕ್ಟ್ ಆನ್ ಆರ್ ಹೇರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಒಂದೇ ಅಂತ ಅಲ್ಲ, ಥ್ರೂ ಔಟ್ ದ ಬಾಡಿ ಒಂದು ಡೆಫಿನೆಟ್ಲಿ ಒಂದು ಕೇರ್ ಬೇಕಾಗತ್ತೆ. ಒಂದು ಜಂಟಲ್ ಕೇರ್ ಆಫ್ ಅ ಬಾಡಿ ಈಸ್ ಇಂಪಾರ್ಟೆಂಟ್. ಹಾಗಂತ ನಾವೇನೋ ತಪ್ಪು ಮಾಡಿದ್ದೀವಿ, ನಮ್ಮ ಬಾಡಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಅಲ್ಲ. ಸೊ ಯು ಹ್ಯಾವ್ ಗಿವನ್ ಬರ್ತ್ ಟು ಅ ಬೇಬಿ, ಅನದರ್ ಲೈಫ್ ಹ್ಯಾಸ್ ಕಮ್ ಔಟ್ ಆಫ್ ಯು. ಸೊ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಡೆಫಿನೆಟ್ಲಿ ಯು ಶುಡ್ ನೋ ವಾಟ್ ಬೆಟರ್ ಯು ಕ್ಯಾನ್ ಡೂ ಫಾರ್ ಯುವರ್ ಬಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದ ಥಿಂಗ್ ಈಸ್, ತುಂಬ ಜನ ಅಂದ್ಕೊಳ್ಬೋದು ಏನು ಹೋಗುತ್ತೆ ಬಿಡು ಬರುತ್ತೆ ಅಂತ. ತುಂಬ ಜನಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರುವಂಥ ಡಯಾಬಿಟೀಸ್ ಕಂಟಿನ್ಯೂ ಆಗಿದೆ. ತುಂಬ ಜನಕ್ಕೆ BP ಪ್ರೆಗ್ನೆನ್ಸಿನಲ್ಲಿ ಬ್ಲಡ್ ಪ್ರೆಷರ್ ಬಂದಿರುತ್ತೆ. ಸೊ ಅದು ಆಫ್ಟರ್ ಡೆಲಿವರಿ ಕೂಡ ಕಂಟಿನ್ಯೂ ಆಗಿರೋದಿದೆ. ಸೊ ಹೇರ್ ಲಾಸ್ ಇಸ್ ಆಲ್ಸೋ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಇಫ್ ಯು ಡೋಂಟ್ ಟೇಕ್ ಕೇರ್ ಆಫ್ ಇಟ್ ನೌ, ಸೊ ಇಟ್ಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಅ ಲಾಂಗ್ ರನ್. ಸೊ ಹಾಗಾಗಿ ಆದಷ್ಟು ಹೇರ್ ಕೇರ್, ಬಾಡಿ ಸೆಲ್ಫ್ ಕೇರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಕೇಳ್ತಾರೆ ಟೆಂಪ್ರವರಿ ಅಲ್ವಾ, ನಿಮಗೂ ಕಮ್ಮಿ ಆಗೋಯ್ತಾ, ಈಗ ನನಗೆ 1 ಮಂತು, ಸೊ 4 ಮಂತ್ಸಲ್ಲಿ ಹೇರ್ ಲಾಸ್ ಇರಬಹುದಾ ಅಂತ ಹೇಳಿ ಕೇಳ್ತೀರಾ. ಸೊ ಆ್ಯಕ್ಚುಲಿ ಆ ಕನ್ಸರ್ನ್ ಇದನ್ನೆಲ್ಲನೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ. ಈಗ ಅಟ್ಲೀಸ್ಟ್ ನಮಗೆ ಒಂದು ಎಕ್ಸ್ಪೋಜರ್ ಇದೆ, ಒಂದು ಫೋನ್ ನೋಡ್ಬೋದು, ಇಲ್ಲ ಒಂದು ಯಾರ ಹತ್ರನಾದರೂ ಕೇಳಿ ನಾವು ತಿಳ್ಕೊಳ್ಬೋದು. ಹಿಂದಿನ ಕಾಲದಲ್ಲಿ ಏನು ಹೇಳೋರು ಅಂದರೆ, ಮಗು ನಗ್ತಾ ಇದೆ ಅಂದರೆ ಕೂದಲು ಉದುರುತ್ತೆ ಅಂತ ಹೇಳೋರು. ಸೊ ದ ಲಾಜಿಕ್ ಈಸ್, ಮಗು ಯಾವಾಗ ನಗೋದಕ್ಕೆ ಕಲಿಯುತ್ತೆ, ಸೊ ಸೋಷಿಯಲ್ ಸ್ಕಿಲ್ಸ್ ಯಾವಾಗ ಬಿಲ್ಡ್ ಆಗುತ್ತೆ ಮಗುಗೆ, ಯೂಶಲಿ 3 ಮಂತ್ಸ್ ಆದಮೇಲೆ ಸೋಷಿಯಲ್ ಸ್ಕಿಲ್ಸ್ನ ಬಿಲ್ಡ್ ಮಾಡ್ಕೊಳ್ಳುತ್ತೆ ಮಗು. ಸೊ ಅದೇ ರೀತಿ ಯಾವಾಗ ಮಗು ನಗಕ್ಕೆ ಶುರು ಮಾಡುತ್ತೋ ಆವಾಗ ತಾಯಿ ಕೂದಲು ಉದುರುತ್ತೆ ಅಂತ ಹೇಳ್ತಾರೆ. ಸೊ ಲಾಜಿಕಲಿ ಇಟ್ ಈಸ್ ರೈಟ್. ಸೊ ಅರೌಂಡ್ 4 ಮಂತ್ಸಲ್ಲಿ ಡ್ರಾಸ್ಟಿಕ್ ಆಗಿ ನಮ್ಮ ಎನರ್ಜಿ ಲೆವೆಲ್ಸ್ ಏನಿರುತ್ತೆ ಅದೆಲ್ಲನೂ ಡ್ರಾಪ್ ಆಗ್ತಾ ಹೋಗುತ್ತೆ. ನಮ್ಮ ಹೇರ್ ಕೂಡ 9 ತಿಂಗಳು ದಷ್ಟಪುಷ್ಟವಾಗಿ ಏನು ಬೆಳೆದಿರುತ್ತೆ ಕೂದಲು, ಅದೆಲ್ಲ ಶೆಡ್ ಆಗೋಕ್ಕೆ ಶುರುವಾಗುತ್ತೆ. ಸೊ ದ್ಯಾಟ್ಸ್ ಕಾಲ್ಡ್ ಆಸ್ ಹೇರ್ ಶೆಡ್ಡಿಂಗ್ ಡ್ಯೂರಿಂಗ್ ಪೋಸ್ಟ್ ಬಾಟಮ್. ಸೊ ಅದು ಸ್ವಲ್ಪ ಇನ್ಕ್ರೀಸ್ ಆದಾಗ ಕೆಲವೊಂದು ಸತಿ ಬಾರ್ಡ್ನೆಸ್ ಅನಿಸುತ್ತೆ. ಆ್ಯಂಡ್ ನನಗೂ ಕೂಡ ಸ್ಪೆಷಲಿ ನಾನು ಈ ರೀತಿ ಕ್ರಾಫ್ಟ್ ತೆಗೆದಾಗ ನನಗೆ ತುಂಬ ಒಂಥರ, ಯೂಶ್ವಲಿ ನಂದು ತಿಕ್ಕಿದೆ ಹೇರು, ಬಟ್ ತುಂಬ ಲಾಸ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಬಟ್ ಒನ್ ಥಿಂಗ್ ದಟ್ ಐ ಡಿಡ್ ಇಸ್ ರೆಗ್ಯುಲರ್ ಆಯಿಲಿಂಗ್ ಮಾಡ್ತಾಯಿದ್ದೆ. ಸ್ನಾನ ಮಾಡಿದ್ದನ್ನು ನಿಲ್ಲಿಸ್ತಾ ಇಲ್ಲ. ಬಿಕಾಸ್ ನಾವು ಅಯ್ಯೋ ಕೂದಲು ಉದ್ರೋಗುತ್ತೆ ಅಂತ ತುಂಬ ಜನ ಏನು ಮಾಡ್ತಾರೆ, ಸ್ನಾನ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅಂದರೆ ಹೆಡ್ ಬಾತ್ ಮಾಡೋದಕ್ಕೆ ಡಿಲೇ ಮಾಡ್ತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಅದಾದಮೇಲೆ ಹೆಡ್ ಬಾತ್ ಮಾಡುವಂಥದ್ದು, ರೆಗ್ಯುಲರ್ ಮಾಸ್ಕ್ ಯೂಸ್ ಮಾಡುವಂಥದ್ದು, ರೊಟೀನ್ ಫಾಲೋ ಮಾಡೋದ್ರಿಂದ ಆಗಿರುವಂಥ ಹೇರ್ ಲಾಸ್ನ ತಡಿಬಹುದು. ಆ್ಯಂಡ್ ನ್ಯೂ ಗ್ರೋತ್ ಆಗಲಿಕ್ಕೆ ಲೈಕ್ ದ ಮೆಡಿಸಿನಲ್ ವ್ಯಾಲ್ಯೂಸ್ ಇರ್ಬೋದು. ಆ್ಯಂಡ್ ಈಗಂತೂ ರೋಸ್ಮೆರಿ ವಾಟರ್ ಇಸ್ ಒನ್ ಆಫ್ ದ ವೆಲ್ ನೋನ್
ರೋಸ್ಮೇರಿ ವಾಟರ್ ಇಸ್ ಅ ವೆರಿ ವೆಲ್ ನೋನ್ ಫಾರ್ ಹೇರ್ ಗ್ರೋತ್ ಆಗಿರ್ಬೋದು, ಹೇರ್ ರಿಜನ್ಯುವೇಟ್ ಆಗಿರ್ಬೋದು, ನ್ಯೂ ಹೇರ್ ಗ್ರೋತ್ಗೆ ತುಂಬ ಒಳ್ಳೆ ರೆಮಿಡಿ ಅಂತ ಹೇಳ್ತಾರೆ. ಆ್ಯಂಡ್ ದ್ಯಾಟ್ ಐ ಆಲ್ಸೋ ಟ್ರಸ್ಟ್ ಬಿಕಾಸ್ ನಾನು ಕೂಡ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ನನಗೂ ಕೂಡ ವರ್ಕ್ ಆಗಿದೆ. ಸೊ ನೀವು ಕೂಡ ಎಲ್ಲ ಪ್ರಿಕಾಷನ್ಸ್ನ ತೊಗೊಳ್ಬೇಕು. ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಸ್ಕೇರಿ. ತುಂಬ ಭಯ ಆಗುತ್ತೆ, ಏನಪ್ಪ ಇಷ್ಟೊಂದು ಕೂದಲು ಉದುರೋಗ್ತಾ ಇದೆ ಅಂತ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮನ್ನು ನಾವು ಮಿರರ್ ಮುಂದೆ ನೋಡ್ಕೊಂಡಾಗ ವಿ ಸ್ಟಾರ್ಟ್ ಲುಕಿಂಗ್ ಅಗ್ಲಿ ಆಲ್ ಆಫ್ ಎ ಸಡನ್. ಸೊ ಆ ಒಂದು ಫೇಸ್ ಇರುತ್ತೆ. ಸೊ ಹೋಲ್ಡ್ ಆನ್, ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ವಾಸ್ ಮೈ ಜೆನ್ಯುನ್ ಆ್ಯಂಡ್ ಆನೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಹೌ ಪೋಸ್ಟ್ ಬಾಟಮ್ ಹೇರ್ ಲಾಸಸ್ ಅಂತ. ಸೊ ಇನ್ನಷ್ಟು ಈ ರೀತಿ ಆನೆಸ್ಟ್ ಮದರ್ಹುಡ್ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್, ಲವ್ ಯು ಆಲ್ ಅಂಡ್